ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ವಿ. ನಮ್ಮ ಅಡುಗೆ ಮನೆ ಸಿಕ್ಕುವಂಥ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳಬಹುದು. ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋದಾಗ ಆ ಟೆಸ್ಟು ಈ ಟೆಸ್ಟು ಅಂತ ಮಾಡಿಸಿ ಕೊನೆಗೆ ಎಲ್ಲ ಖಾಲಿ ಮಾಡಿ ಕಳಿಸುವ ಒಂದು ಸ್ಥಿತಿ ಈಗಿನ ಆಸ್ಪತ್ರೆಗಳ ಒಂದು ಕೆಲಸ ಆಗಿರ್ತದೆ. ಆದ್ದರಿಂದ ಆ ಆಸ್ಪತ್ರೆಗೆ ಹೋಗೋ ಬದಲು ನಮ್ಮ ಮನೆಯಲ್ಲಿರುವಂಥ ವಸ್ತುಗಳಿಂದ ಎಂಥ ಕಾಯಿಲೆ ಆಗಿರಲಿ ತೊಲಗಿಸ್ಬೋದು. ಅದರಲ್ಲೂ ಒಂದಾದ ನರಗಳ ದೌರ್ಬಲ್ಯ, ನರಗಳ ತೊಂದರೆ. ಇದರಿಂದ ಅನೇಕ ರೀತಿಯ ನಾವು ಹಾಸ್ಪಿಟ್ಲಿಗೆ ಸೇರಿದಾಗ ನಾನಾ ರೀತಿ ದುಡ್ಡನ್ನು ಎಳಿತಾರೆ. ಅದರ ಬದಲು ನಮ್ಮ ಮನೆಯಲ್ಲಿ ಸಿಕ್ಕುವಂಥ ಸೋಂಪು ಕಾಳು 1 ಚಮಚ, ಜೀರಿಗೆ ಅರ್ಧ ಚಮಚ, ಧನಿಯಾ ಇಲ್ಲ ಧನಿಯಾ ಪುಡಿ, ಯಾವುದೋ ಧನಿಯಾ ಇದ್ದರೂ ಪರವಾಗಿಲ್ಲ, ಧನಿಯಾ ಪುಡಿ ಒಂದು ಅರ್ಧ ಚಮಚ, 1 ಗ್ಲಾಸ್ ನೀರು ಹಾಕಿ ಮುಚ್ಚಿಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಸ್ವಲ್ಪ ಕಾಯಿಸ್ಕೊಂಡು ಸೋರಿಸಿ, ಬೇಕಾದರೆ ಕಲ್ಲು ಸಕ್ಕರೆ ಅಥವಾ ಕರಿಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ಬೋದು. ಇದು ಸೇವನೆ ಮಾಡ್ತಾ ಬಂದರೆ ಎಂತಹ ನರಗಳ ತೊಂದರೆ ಇರಲಿ, ದೌರ್ಬಲ್ಯ ಇರಲಿ, ಸರಿಪಡಿಸೋ ಶಕ್ತಿ ಈ ಒಂದು ಸೋಂಪು, ಜೀರಿಗೆ ಮತ್ತು ಧನಿಯಾಕ್ಕೆ ಇದೆ. ಇದು ನಮ್ಮಲ್ಲಿ ಸಿಕ್ಕುವಂತಹ ವಸ್ತುಗಳು. ಇದರಿಂದ ನಾವು ಎಂಥ ಕಾಯಿಲೆಗಳಾದಾಗ ದೂರ ತಳ್ಳಬಹುದು. ಸ್ನೇಹಿತರೆ, ಇಂತಹ ವಸ್ತುಗಳಿಂದ ನಾವು ಕಾಯಿಲೆಗಳನ್ನು ಕಾಯಿಲೆಯನ್ನು ಬರದೇ ನಾವು ತಡೆಯಬಹುದು. ಈ ಶಕ್ತಿ ಇದಕ್ಕಿದೆ. ದಯವಿಟ್ಟು ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಅವ್ರ ಡಾಕ್ಟರ್. ನಮಸ್ಕಾರ ಸ್ನೇಹಿತರೆ.